ಶಾಸಕರ ಅಧಿಕಾರ ವ್ಯಾಪ್ತಿಯಲ್ಲಿ ಹಸ್ತಕ್ಷೇಪ ಆರೋಪ ವಿಚಾರಕ್ಕೆ ಸಂಬಂಧಪಟ್ಟಂತೆ ನನ್ನನ್ನ ಹರಕೆಯ ಕುರಿ ಮಾಡ್ತಾ ಇದ್ದಾರೆ ಅಂತ ಕಲಬುರಗಿ ನಗರದಲ್ಲಿ ಸಚಿವ ಪ್ರಿಯಾಂಕ್ ಖರ್ಗೆ ಹೇಳಿದ್ದಾರೆ. ತಮ್ಮ ವೈಯಕ್ತಿಕ ಹಿತಾಸಕ್ತಿಗಾಗಿ ಆರೋಪ ಮಾಡ್ತಾ ಇದ್ದಾರೆ. ಶಾಸಕರ ಅಧಿಕಾರ ವ್ಯಾಪ್ತಿಯಲ್ಲಿ ಹಸ್ತಕ್ಷೇಪ ಮಾಡಿಲ್ಲ, ವಿನಾಕಾರಣ ನಾನು ಹಸ್ತಕ್ಷೇಪ ಮಾಡಿದ್ದೀನಿ ಅಂತ ಆರೋಪ ಮಾಡ್ತಾ ಇದ್ದಾರೆ. ಶಾಸಕ ಡಾಕ್ಟರ್ ಉಮೇಶ್ ಜಾಧವ್ ಪಕ್ಷ ಬಿಡೋ ಬಗ್ಗೆ ನನಗೆ ಗೊತ್ತಿಲ್ಲ. ಡಾಕ್ಟರ್ ಉಮೇಶ್ಗೆ ಅಸಮಾಧಾನವಿದ್ರೆ ಚರ್ಚೆ ಮಾಡಬಹುದು. ಉಮೇಶ್ರನ್ನ ಈ ಹಿಂದೆ ಸಂಪರ್ಕ ಮಾಡಿದ್ರೂ ಕೂಡ ಅವರು ಸಿಕ್ಕಿರ್ಲಿಲ್ಲ. ಯಾರೇ ಕಾಂಗ್ರೆಸ್ ಪಕ್ಷ ಬಿಟ್ಟರೂ ಕೂಡ ಪರಿಣಾಮ ಆಗುತ್ತೆ. ಕಲಬುರಗಿ ನಗರದಲ್ಲಿ ಸಚಿವ ಪ್ರಿಯಾಂಕ್ ಖರ್ಗೆ ಈ ರೀತಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಶಾಸಕರ ಅಧಿಕಾರ ವ್ಯಾಪ್ತಿಯಲ್ಲಿ ಹಸ್ತಕ್ಷೇಪ ಆರೋಪ ವಿಚಾರಕ್ಕೆ ಸಂಬಂಧಪಟ್ಟಂತೆ ನನ್ನನ್ನ ಹರಕೆಯ ಕುರಿ ಮಾಡ್ತಾ ಇದ್ದಾರೆ ಅಂತ ಕಲಬುರಗಿ ನಗರದಲ್ಲಿ ಸಚಿವ ಪ್ರಿಯಾಂಕ್ ಖರ್ಗೆ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ತಮ್ಮ ವೈಯಕ್ತಿಕ ಹಿತಾಸಕ್ತಿಗಾಗಿ ಆರೋಪ ಮಾಡ್ತಾ ಇದ್ದಾರೆ. ಶಾಸಕರ ಅಧಿಕಾರ ವ್ಯಾಪ್ತಿಯಲ್ಲಿ ಹಸ್ತಕ್ಷೇಪ ಮಾಡಿಲ್ಲ, ವಿನಾಕಾರಣ ನಾನು ಹಸ್ತಕ್ಷೇಪ ಮಾಡಿದ್ದೀನಿ ಅಂತ ಆರೋಪ ಮಾಡಲಾಗ್ತಾ ಇದೆ. ಶಾಸಕ ಡಾಕ್ಟರ್ ಉಮೇಶ್ ಜಾಧವ್ ಪಕ್ಷ ಬಿಡೋ ಬಗ್ಗೆ ನನಗೆ ಗೊತ್ತಿಲ್ಲ. ಅವರಿಗೆ ಅಸಮಾಧಾನವಿದ್ರೆ ಚರ್ಚೆ ಮಾಡಬಹುದು. ಉಮೇಶ್ರನ್ನ ಈ ಹಿಂದೆ ಸಂಪರ್ಕ ಮಾಡಿದ್ರೂ ಕೂಡ ಅವ್ರು ನನಗೆ ಸಿಕ್ಕಿರ್ಲಿಲ್ಲ. ಯಾರೇ ಕಾಂಗ್ರೆಸ್ ಪಕ್ಷ ಬಿಟ್ಟರೂ ಕೂಡ ಪರಿಣಾಮ ಆಗತ್ತೆ ಅಂತ ಕಲಬುರಗಿ ನಗರದಲ್ಲಿ ಸಚಿವ ಪ್ರಿಯಾಂಕ್ ಖರ್ಗೆ ಹೇಳಿದ್ದಾರೆ. ಎಲ್ಲ ಒಂದು ಕಡೆ ಅಸಮಾಧಾನ ಇದ್ರೆ ಪ್ರಯತ್ನ ಮಾಡೋಣ. ನಾನಂತೂ ಪದೇ ಪದೇ ಅದೇ ಹೇಳ್ತಾ ಇದ್ದೀನಲ್ಲ, ಒಬ್ಬ ಕಾಂಗ್ರೆಸ್ ಕಾರ್ಯಕರ್ತ ಹೋದ್ರೂ ಕೂಡ ಪಕ್ಷಕ್ಕೆ ಎಲ್ಲೋ ಒಂದು ಕಡೆ ನಷ್ಟ ಆಗೇ ಆಗ್ತದೆ. ಅದರಲ್ಲಿ ಇವ್ರು MLA ಇದ್ದಾರೆ. ಆದ್ದರಿಂದ ಅವರು ಜವಾಬ್ದಾರಿಯುತ ಒಬ್ಬ ಶಾಸಕರಿದ್ದಾರೆ. ಅವರು ಕೂಡ ಒಂದು ಪಾರ್ಲಿಮೆಂಟ್ ಸೆಕ್ರೆಟರಿ ಆಗಿ ಅನುಭವ ಇದೆ. ಅವರು ವಿವೇಚನೆಗೆ ಬಿಡೋಣ. ಈಗ ನಮ್ಮ ಸ್ವಭಾವ ಇಡೀ ರಾಜ್ಯಕ್ಕೆ ಗೊತ್ತಿದೆ. ನಾವು ಯಾವ ತಂಟೆಗೂ ನಾನು ಹೋಗೋದಿಲ್ಲ, ಅಥವಾ ಯಾರ ಕೆಲಸದಲ್ಲೂ ನಾನು ಹಸ್ತಕ್ಷೇಪ ಮಾಡೋದಿಲ್ಲ. ಖರ್ಗೆ ಸಾಹೇಬರು ಮಾಡಿಲ್ಲ, ನಾವು ಮಾಡಿಲ್ಲ. ಸಮಸ್ಯೆ ಕೇಳಿದ್ರೆ ಏನು ಸಮಸ್ಯೆ ಇದೆ ಅಂತ ಹೇಳಿದ್ರೆ ಗೊತ್ತಾಗ್ತದಲ್ಲ. ಈಗ ನೀವು ಒಂದು ಕಡೆ ನೀವೇ ಕೇಳ್ತೀರಾ, ಮೀಟಿಂಗ್ ಅಟೆಂಡ್ ಆಗಿಲ್ಲ. ಮೀಟಿಂಗ್ ಅಟೆಂಡ್ ಆಗಿದ್ರೆ ಸಮಸ್ಯೆಗಳ ಬಗ್ಗೆ ಇರ್ತದಲ್ಲ. ಈಗ ನಾವು ಯಾವುದ್ರಲ್ಲೂ ಇಂಟರ್ಫಿಯರ್ ಆಗೋರಲ್ಲ ಅಂತ ನಿಮಗೂ ಗೊತ್ತಿದೆ, ಅವರಿಗೂ ಗೊತ್ತಿದೆ. ಏನೋ ನಾನು ನಿನ್ನೆ ಹೇಳ್ದಂಗೆ ನಾವು ಒಂದು ಹರಕೆ ಕುರಿ ಆಗಿದ್ದೀವಿ ಅಷ್ಟೇ. ಎಲ್ಲ ಒಂದು ಕಡೆ ನನ್ನನ್ನ ಹರಕೆಯ ಕುರಿ ಮಾಡ್ತಾ ಇದ್ದಾರೆ ಅಂತ ಸಚಿವ ಪ್ರಿಯಾಂಕ್ ಖರ್ಗೆ ಹೇಳಿರೋದು. ಶಾಸಕರ ಅಧಿಕಾರ ವ್ಯಾಪ್ತಿಯಲ್ಲಿ ಹಸ್ತಕ್ಷೇಪ ಆರೋಪ ವಿಚಾರಕ್ಕೆ ಸಂಬಂಧಪಟ್ಟಂತೆ ನನ್ನನ್ನ ಹರಕೆಯ ಕುರಿ ಮಾಡ್ತಾ ಇದ್ದಾರೆ ಅಂತ ಕಲಬುರಗಿ ನಗರದಲ್ಲಿ ಸಚಿವ ಪ್ರಿಯಾಂಕ್ ಖರ್ಗೆ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ತಮ್ಮ ವೈಯಕ್ತಿಕ ಹಿತಾಸಕ್ತಿಗಾಗಿ ಆರೋಪ ಮಾಡ್ತಾ ಇದ್ದಾರೆ. ಶಾಸಕರ ಅಧಿಕಾರ ವ್ಯಾಪ್ತಿಯಲ್ಲಿ ಹಸ್ತಕ್ಷೇಪ ಮಾಡಿಲ್ಲ, ವಿನಾಕಾರಣ ನಾನು ಹಸ್ತಕ್ಷೇಪ ಮಾಡಿದ್ದೀನಿ ಅಂತ ಆರೋಪ ಮಾಡಲಾಗ್ತಾ ಇದೆ. ಶಾಸಕ ಡಾಕ್ಟರ್ ಉಮೇಶ್ ಜಾಧವ್ ಪಕ್ಷ ಬಿಡೋ ಬಗ್ಗೆ ನನಗೆ ಗೊತ್ತಿಲ್ಲ. ಡಾಕ್ಟರ್ ಉಮೇಶ್ಗೆ ಅಸಮಾಧಾನ ಇದ್ರೆ ಚರ್ಚೆ ಮಾಡಬಹುದು. ಉಮೇಶ್ರನ್ನ ಸಂಪರ್ಕ ಮಾಡಬಹುದಿತ್ತು, ಆದರೆ ಸಂಪರ್ಕ ಮಾಡಿದ್ರೂ ಕೂಡ ಅವ್ರು ಸಿಕ್ಕಿರ್ಲಿಲ್ಲ ಅನ್ನುವಂತಹ ಮಾತನ್ನ ಅವರು ಹೇಳಿದ್ದಾರೆ. ಇನ್ನು ಈ ಬಗ್ಗೆ ಹೆಚ್ಚಿನ ಮಾಹಿತಿ ನೀಡೋದಕ್ಕೆ ನಮ್ಮ ಪ್ರತಿನಿಧಿ ಸಂಜಯ್ ಈಗ ಸಂಪರ್ಕದಲ್ಲಿದ್ದಾರೆ. ಸಂಜಯ್, ಈಗ ಹರಕೆಯ ಕುರಿ ಮಾಡಲಾಗ್ತದೆ ನನ್ನನ್ನ ಅಂತ ಪ್ರಿಯಾಂಕ್ ಖರ್ಗೆ ಹೇಳ್ತಾ ಇದ್ದಾರೆ. ಜೊತೆಗೆ ಆ ರೀತಿ ಯಾವ ಒಂದು ಸಮಸ್ಯೆ ಕೂಡ ನಾನು ಮಾಡಿಲ್ಲ ಅನ್ನುವಂಥದ್ದನ್ನ ಕೂಡ ಅವ್ರು ಹೇಳ್ತಾ ಇದ್ದಾರೆ. ಏನೇನು ಹೇಳಿದ್ರು, ಯಾವ ಸಂದರ್ಭದಲ್ಲಿ ಹೇಳಿದ್ರು ಇದನ್ನ? ಸುಕನ್ಯಾ, ಕಲಬುರಗಿ ನಗರದಲ್ಲಿ ಮಾತಾಡಿದಂತ ಸಚಿವ ಪ್ರಿಯಾಂಕ್ ಖರ್ಗೆ ಅವರು ಕೆಲವರನ್ನ ಅರಿಕೆಯ ಕುರಿಯನ್ನಾಗಿ ಮಾತಾಡಿದಂತ ಮಾತನ್ನ ಹೇಳಿರುವಂತದ್ದು. ಅಂದ್ರೆ ಕಳೆದ ಕೆಲ ದಿನಗಳ ಶಾಸಕ ಉಮೇಶ್ ಜಾಧವ್ ಸೇರಿದಂತೆ ಅನೇಕರು ಕಾಂಗ್ರೆಸ್ ಅನ್ನ ಯಾರು ಬಿಟ್ಟು ಹೋಗಿದ್ರೆ ಅವರೆಲ್ಲರೂ ಕೂಡ ಸಚಿವ ಪ್ರಿಯಾಂಕ್ ಖರ್ಗೆ ಅವರ ಮೇಲೆ ಆರೋಪ ಮಾಡಿ ಹೋಗಿರುವಂತದ್ದು. ಉಮೇಶ್ ಜಾಧವ್ ಕೂಡ ಕೆಲ ಆರೋಪಗಳನ್ನ ಮಾಡಿದ್ರು. ಸಚಿವ ಪ್ರಿಯಾಂಕ್ ಖರ್ಗೆ ಅವರು ತಮ್ಮ ಕ್ಷೇತ್ರದ ಮತ್ತು ತಮ್ಮ ಅಧಿಕಾರದಲ್ಲಿ ಹಸ್ತಕ್ಷೇಪವನ್ನು ಮಾಡ್ತಿದ್ರೆ ಇದು ಕಾಂಗ್ರೆಸ್ ಬಿಟ್ಟರೆ ಇದೇ ಪ್ರಮುಖ ಕಾರಣ ಅನ್ನೋ ಮಾತುಗಳನ್ನ ಹೇಳಿದ್ರು. ಹೀಗಾಗಿ ಇವೆಲ್ಲದರ ಬಗ್ಗೆ ಅಂತಂದ್ರೆ ಪ್ರಿಯಾಂಕ್ ಖರ್ಗೆ ಅವರ ಮೇಲೆ ಅನೇಕ ಆರೋಪಗಳು ಬರ್ತಾ ಇದಾವೆ. ಆ ಆರೋಪಗಳ ಹಿನ್ನೆಲೆಯಲ್ಲಿ ಮಾತಾಡಿದಂತ ಪ್ರಿಯಾಂಕ್ ಖರ್ಗೆ ಅವರು ನಾನು ಯಾವುದೇ ಅಂತಂದ್ರೆ ಯಾರದೇ ತಂಟೆಗೆ ನಾನು ಹೋಗಲ್ಲ, ಯಾರ ಅಧಿಕಾರದಲ್ಲಿ ಕೂಡ ನಾನು ಹಸ್ತಕ್ಷೇಪ ಮಾಡಿಲ್ಲ. ಆದ್ರೆ ಅವರು ಪಕ್ಷವನ್ನ ಬಿಟ್ಟು ಹೋಗುವ ಸಂದರ್ಭದಲ್ಲಿ ಈ ರೀತಿಯಾಗಿ ನನ್ನನ್ನು ಹರಕೆಯ ಕುರಿ ಮಾಡಿ ನನ್ನ ಮೇಲೆ ಆರೋಪಗಳನ್ನು ಮಾಡಿ ಹೋಗ್ತಿದ್ದಾರೆ ಅನ್ನೋ ಮಾತನ್ನ ಹೇಳ್ತಾರೆ. ಕಲಬುರಗಿ ನಗರದಲ್ಲಿ ಮಾತಾಡಿದಂತ ಪ್ರಿಯಾಂಕ್ ಖರ್ಗೆ ಅವರು ಈ ರೀತಿಯಾಗಿ ಹೇಳೋದ್ರ ಮುಖಾಂತರ ಏನು ಉಮೇಶ್ ಜಾಧವ್ ಸೇರಿದಂತೆ ಅನೇಕ ಕಾಂಗ್ರೆಸ್ ತಮ್ಮ ಮೇಲೆ ಯಾರೆಲ್ಲ ಆರೋಪ ಮಾಡ್ತಾರೆ ಅವರಿಗೆ ಪರೋಕ್ಷವಾಗಿ ಟಾಂಗ್ ನೀಡುವಂತ ಒಂದು ಪ್ರಯತ್ನ ಮಾಡಿರುವಂತದ್ದು. ಸುಕನ್ಯಾ, ಧನ್ಯವಾದ ಸಂಜಯ್.